ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಆರಾಮಿದ್ದೀವಿ. ಬನ್ನಿ ಇವತ್ತಿನ ರೆಸಿಪಿ ಏನು ಅಂತ ನೋಡೋಣ. ಏನಪ್ಪ ಇದು ದಬ್ರಿಲ್ ಬರೀ ನೀರೇ ತೋರಿಸ್ತಿದ್ದಾರೆ, ಏನು ರೆಸಿಪಿ ಇರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಈ ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ. ಏನಪ್ಪ ರೆಸಿಪಿ ಅಂದರೆ ಮುಟ್ಟಿಗೆ. ಒಂದು ಮುಟ್ಟಿಗೆ ತಿಂದರೆ ಸಾಕು, ಒಂದು ಹೊತ್ತಿನ ಊಟದ ಸಮ ಇರುತ್ತೆ. ಈ ಒಂದೇ ಮುಟ್ಟಿಗೆ ತಿನ್ನೋದ್ರಿಂದ ಹೊಟ್ಟೆ ಫುಲ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನೀವು ನೋಡ್ತಾನೆ ಇರ್ಬೋದು, ದಬ್ರಿಲಿ ನೀರು ಉಪ್ಪು ಹಾಕಿ ಅದನ್ನು ಕುದಿಸ್ಕೊಳ್ತಾ ಇದ್ದೀನಿ. ನೀರು ಕುದ್ದಿದೆ. ಈಗ ಜೋಳದ ಹಿಟ್ಟು ಹಾಕಿ ಜಿಗಟ್ ಮಾಡ್ಕೋಬೇಕು. ನಾನಿಲ್ಲಿ ಹಿಟ್ಟಿಂದಾಗಲಿ ನೀರಿಂದಾಗಲಿ ಅಳತೆ ತಗೊಂಡಿಲ್ಲ. ಯಾಕೆ ಅಂದರೆ ನಾವು ಎಷ್ಟು ಬೇಕಾದರೂ ರೊಟ್ಟಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಾನು ಹಿಟ್ಟಿನ ಅಳತೆ ತಗೊಂಡಿಲ್ಲ. ನೀವು ಬರೀ ಮುಟ್ಗಿನೇ ಮಾಡ್ಕೋಬೇಕು ಅನ್ನೋದಾದರೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ, ಎಷ್ಟು ಮುಟ್ಗಿ ಮಾಡ್ತೀರೋ ಆ ಕ್ವಾಂಟಿಟಿ ಮೇಲೆ ನೀವು ತಗೋಬೇಕಾಗತ್ತೆ. ಅಂದಾಜಿಗೆ ಹೇಳಬೇಕು ಅನ್ನೋದಾದರೆ 1 ಲೋಟ ನೀರಿಗೆ 1 ಲೋಟ ಹಿಟ್ಟು ಹಾಕ್ಕೊಳ್ಳಿ. ನೋಡಿ, ಕುದೀತಾ ಇತ್ತಲ್ಲ ನೀರಿಗೆ, ನಾನಿಲ್ಲಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಿಟ್ಟು ಹಾಕ್ಕೊಂಡ್ಮೇಲೆ ಚಮಚ ತೊಗೊಂಡು ಗರ ತಿರುಗಿಸ್ಕೋಬೇಕು. ಇದು ಮೆತ್ತಗಿರಬಾರ್ದು, ಗಟ್ಟಿಗೆ ಇರಬೇಕು ಜಿಗುಟು. ರಾಗಿ ಮುದ್ದೆ ಮಾಡೋಕ್ಕೆ ಅಂಥೇಳಿ ಮಾಡ್ಕೊಂಡಿರ್ತಾರಲ್ಲ, ಗಟ್ಟಿಗೆ ತಿರುವಿ ಇಡ್ತಾರಲ್ಲ ಹಿಟ್ಟು, ಆ ಥರನೇ ಆ ಕ್ವಾಂಟಿಟಿಲೇ ಇದು ಕೂಡ ಇರಬೇಕು. ಇವಾಗ ಹಿಟ್ಟು ಬೆಂದು ರೆಡಿಯಾಗಿದೆ. ಇದು ತಣ್ಣಗಾದ್ಮೇಲೆ ಚೆನ್ನಾಗಿ ನಾದ್ಕೋಬೇಕು. ಇದನ್ನು ಗ್ಯಾಸ್ ಕಟ್ಟಿ ಮೇಲೆ ಸ್ವಲ್ಪ ಆರಿಬಿಡ್ತಾ ಇದ್ದೀನಿ. ಇವಾಗಿದು ತಣ್ಣಗಾಗಿದೆ. ಇವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ತಣ್ಣಗಾಗಬೇಕು ಅಂತಂದರೆ ಪೂರ ತಣ್ಣಗಾಗಬಾರ್ದು. ಮುಟ್ಟಿದರೆ ಕೈಗೆ ಬಿಸಿ ಹತ್ತಬೇಕು, ಆ ಮಟ್ಟಕ್ಕೆ ತಣ್ಣಗಾಗಬೇಕಿದು. ಪೂರ ತಣ್ಣಗಾದರೆ ಜಿಗಿ ಹೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿ ಜಿಗಿ ಇರೋದಿಲ್ಲ ಹಿಟ್ಟು. ನೋಡಿ, ಬರೀ ಮುಟ್ಗಿನೇ ಮಾಡಬೇಕು ಅನ್ನೋದಾದರೆ ಏನು ಹಿಟ್ಟು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ಹಿಟ್ಟಿನಲ್ಲೇ ಮಾಡಬೇಕು. ಈ ಹಿಟ್ಟಿನಲ್ಲೇ ನಾವು ರೊಟ್ಟಿನೂ ಮಾಡಬೇಕು ಅನ್ನೋದಾದರೆ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ಒಣ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ತೋರಿಸ್ತಿರುವಾಗೆ ನೀವು ಹಿಟ್ಟನ್ನ ರೆಡಿ ಮಾಡಿಕೊಂಡು ಮಾಡೋದಾದರೆ ಇದೇ ಹಿಟ್ಟಲ್ಲೇ ಮುಟ್ಗಿನೂ ಮಾಡ್ಬೋದು, ರೊಟ್ಟಿನೂ ಮಾಡ್ಬೋದು. ನೋಡಿ, ಇವಾಗ ಹಿಟ್ಟು ರೆಡಿ ಆಯಿತು. ಬನ್ನಿ ರೊಟ್ಟಿ ತಟ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2-3 ರೊಟ್ಟಿ ಆಗೋಷ್ಟು ಹಿಟ್ಟು ತೊಗೊಂಡಿದ್ದೀನಿ. ಮುಟ್ಗಿ ಮಾಡೋಕ್ಕೆ ಇಷ್ಟೇ ಹಿಟ್ಟು ತೊಗೋಬೇಕು. ನೀಟಾಗಿ ಇದನ್ನು ರೌಂಡ್ ಮಾಡಿಕೊಂಡು ರೊಟ್ಟಿ ತಟ್ಕೊಳ್ತೀನಿ. ನೋಡಿ, ರೊಟ್ಟಿ ಬಡಿಯುವಾಗ ಫಸ್ಟಿಗೆ ಈ ಥರ ಹಿಟ್ಟು ಹಾಕ್ಕೊಂಡು ಮೇಲೆ ಹಸಿ ಹಿಟ್ಟಿಟ್ಕೊಂಡು ಚೆನ್ನಾಗಿ ಬಡಿಬೇಕು ರೊಟ್ಟಿನ. ಒಂದು ಅಂಗೈಯಷ್ಟು ದೊಡ್ಡದಾದ್ಮೇಲೆ ಲಟ್ಟಣಿಗೆ ತಗೊಂಡು ಲಟ್ಟಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ತೋರಿಸ್ತಿದ್ದೀನಲ್ಲ, ರೊಟ್ಟಿ ಅಷ್ಟು ದಪ್ಪ ಇರಬೇಕು. ನೋಡಿ, ಹಂಚು ಕಾದಿದೆ. ಇವಾಗ ರೊಟ್ಟಿ ಹಾಕ್ಕೊಳ್ತೀನಿ. ರೊಟ್ಟಿ ಹಾಕಿದ ಮೇಲೆ ತೆಳುವಾದ ಕಾಟನ್ ಬಟ್ಟೆ ತಗೊಂಡು ಅದನ್ನು ನೀರಲ್ಲಿ ಅದ್ಕೊಂಡು ರೊಟ್ಟಿ ಮೇಲೆ ಹಚ್ಕೋಬೇಕು. ಮುಟ್ಗಿ ಮಾಡೋಕ್ಕೆ ಪೂರ ರೊಟ್ಟಿ ಬೇಯಬಾರ್ದು, ಸ್ವಲ್ಪ ಮಾತ್ರ ಬೇಯಬೇಕು. ಅಂದರೆ 3/4% ಬೇಯಿಸ್ಕೊಂಡ್ರೆ ಸಾಕು. ಅದು ಮೆತ್ತಗೆ ಇರಬೇಕು ರೊಟ್ಟಿ. ನೋಡಿ, ರೊಟ್ಟಿ ಪೂರಿ ಉಬ್ಬಿದಾಗೆ ಉಬ್ತಾ ಇದೆ. ಒಂದು ಸೈಡು ಬೇಯಿಸ್ಕೊಂಡಾದ್ಮೇಲೆ ಇನ್ನೊಂದು ಸೈಡು ಬೇಯಿಸ್ಕೊಂಡ್ಬಿಟ್ರೆ ಸಾಕು. ನೋಡಿ, ರೊಟ್ಟಿ ಬೆಂದಾಯಿತು. ಇವಾಗ ಮುಟ್ಗಿ ಮಾಡ್ಕೊಳ್ಳೋಣ. ನೋಡಿ, ರೊಟ್ಟಿ ತೆಗೆದು ಹಿಂಡಿ ಕಲ್ ಮೇಲೆ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ರೊಟ್ಟಿಗೆ ಹಚ್ಕೊಳ್ಳೋಕ್ಕೆ ಅಂತ ನೀರು ಇಟ್ಕೊಂಡಿರ್ತೀವಲ್ಲ, ಆ ನೀರನ್ನ ಸ್ವಲ್ಪ ರೊಟ್ಟಿಗೆ ಹಚ್ಕೋಬೇಕು. ಇವಾಗ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸೆ ಖಾರ ಹಾಕ್ಕೋಬೇಕು. ಹಿಟ್ಟಿಗೂ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತೀವಿ, ಆದರೆ ಇಲ್ಲಿ ಇನ್ನೊಂದು ಚಿಟಿಗೆಯಷ್ಟು ಉಪ್ಪು ಹಾಕ್ಕೋಬೇಕು. ಮತ್ತು ಇಲ್ಲಿ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆನಾದರೂ ಹಾಕ್ಕೊಳ್ಳಿ ಅಥವಾ ತುಪ್ಪನಾದರೂ ಹಾಕ್ಕೊಳ್ಳಿ. ನಮ್ಮ ಮನೇಲಿ ತುಪ್ಪ ಹಾಕಿದರೆ ಇಷ್ಟಪಡಲ್ಲ, ಹಾಗಾಗಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು ರೊಟ್ಟಿ ತುಣುಕು ಮುರ್ಕೊಂಡು ಕ್ಲೀನಾಗಿ ಎಲ್ಲ ರೊಟ್ಟಿಗೂ ಸ್ಪ್ರೆಡ್ ಮಾಡ್ಕೋಬೇಕು.
ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಅದನ್ನು ಕ್ಲೀನಾಗಿ ರೊಟ್ಟಿನ ಮಡಚ್ಕೋಬೇಕು. ಮಡಚ್ಕೊಂಡು ಹಿಂಡಿ ಅರಿಯೋ ಕಲ್ಲಿರುತ್ತಲ್ಲ ಅದರಿಂದ ಚೆನ್ನಾಗಿ ಇದನ್ನು ಮೊಗಚಬೇಕು. ಹಿಂಡಿ ಕಲ್ಲಿಂದ ಮೊಗಚಿ ಆದಮೇಲೆ ಕೈಯಲ್ಲೇ ಕ್ಲೀನಾಗಿ ನಾದ್ಕೊಂಡು ಇದನ್ನು ರೌಂಡಾಗಿ ಮುಟ್ಗಿ ಮಾಡ್ಕೋಬೇಕು. ಇವಾಗ ಮುಟ್ಗಿ ರೆಡಿ. ನಾನಿಲ್ಲಿ ನಿಮಗೆ 2 ಥರ ಮುಟ್ಗಿ ತೋರಿಸ್ತಾ ಇದ್ದೀನಿ. ಇದು ಬರೀ ಖಾರ ಹಾಕಿ ಮಾಡೋ ಮುಟ್ಗಿ, ಇನ್ನೊಂದು ಮಸಾಲೆ ಮುಟ್ಗಿ ಅಂತೇಳಿ ತೋರಿಸ್ತೀನಿ. ಅದಕ್ಕೆ ನಾನಿಲ್ಲಿ ಹಿಂಡಿ ಕಲ್ಲಿಗೆ ಸ್ವಲ್ಪ ಕೊತ್ತಂಬರಿ, 4ರಿಂದ 5 ಎಸಳು ಬೆಳ್ಳುಳ್ಳಿ, ಅದಕ್ಕೇನೆ ಸ್ವಲ್ಪ ಹಸೆ ಖಾರ ಹಾಕ್ಕೊಳ್ಳಿ, ಹಾಗೆ ಚಿಟಿಕೆ ಉಪ್ಪು. ಕ್ಲೀನಾಗಿ ಕಲ್ಲಿಂದ ಹರ್ಕೋಬೇಕು. ನೋಡಿ, ಕಲ್ಲಿಂದ ನಾನಿಲ್ಲಿ ಹರ್ಕೊಳ್ತಾ ಇದ್ದೀನಿ. 1 ಸ್ಪೂನಿಂದ ಏನು ಅರ್ದಿರ್ತೀವಲ್ಲ ಅದನ್ನು ಕ್ಲೀನಾಗಿ ತಕ್ಕೋಬೇಕು. ತಕ್ಕೊಂಡಾದಮೇಲೆ ಬೇಯಿಸಿಟ್ಕೊಂಡಿರೋ ರೊಟ್ಟಿನ ಅದ್ರ ಮೇಲೆ ಇಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಚ್ಚಿ ಅರ್ದಿರೋ ಖಾರ ಹಾಕಿ ಎಣ್ಣೆ ಹಾಕಿ ಅದನ್ನು ಮತ್ತೆ ಕಲ್ಲಲ್ಲಿ ಮುಗುಚ್ಕೋಬೇಕು. ಕಲ್ಲಿಂದ ಚೆನ್ನಾಗಿ ಮುಗುಚಿ ಆದಮೇಲೆ ಕೈಯಿಂದನೇ ಚೆನ್ನಾಗಿ ನಾದಿ ಅದನ್ನು ಮುಟ್ಗಿ ಕಟ್ಕೋಬೇಕು. ನೋಡಿ, ಇವಾಗ 2 ಥರ ಮುಟ್ಗಿ ರೆಡಿ. ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.